ಇನ್ನು ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬರುವಂತಹ ಮಾರ್ಗ ಮಧ್ಯೆ ರಾಬರಿ ಮಾಡಲಾಗಿತ್ತು. ಮಾರ್ಗ ಮಧ್ಯೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದಂತಹ ಗ್ಯಾಂಗ್ ರಾಬರಿ ಮಾಡಿತ್ತು. ಆತನ ಚೈನ್, ರಿಂಗ್, ವಾಚ್ ಹಾಗೆ ಆ ಲಿಂಗ, ಕತ್ತಲ್ಲಿದ್ದಂತಹ ಲಿಂಗವನ್ನ ಕೂಡ ಕಿತ್ಕೊಂಡಿತ್ತು. ಬಳಿಕ ತುಮಕೂರಿನ ರಂಗಾಪುರದ ಬಳಿ ಬಾರ್ಗೆ ಹೋಗಿದ್ರು. ದುರ್ಗಾ ಬಾರ್ಗೆ ಹೋಗಿ ಮದ್ಯವನ್ನ ಖರೀದಿ ಮಾಡುವಂತಹ ಕೆಲಸವನ್ನ ಕಿಡ್ನಾಪ್ ಗ್ಯಾಂಗ್ ಮಾಡಿತ್ತು. ಅಲ್ಲಿ ರೇಣುಕಾ ಸ್ವಾಮಿಯಿಂದಾನೇ ಹಣವನ್ನ ಕೊಡಿಸುವಂತಹ ಕೆಲಸವನ್ನ ಕಿಡ್ನಾಪ್ ಗ್ಯಾಂಗ್ ಮಾಡಿದೆ. ಆ ಬಳಿಕ ನೆಲಮಂಗಲ ನೈಸ್ ರಸ್ತೆಯ ಮೂಲಕ ಬೆಂಗಳೂರಿಗೆ ಎಂಟ್ರಿ ಆಗಿದ್ರು ಇವರು ಎಟಿಯೋಸ್ ಕಾರ್ನಲ್ಲಿ. ಆ ಅಂಶಗಳು ಒಂದೊಂದಾಗಿ ಈಗ ಬೆಳಕಿಗೆ ಬರ್ತಾ ಇವೆ ನೋಡಿ. ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ತನಿಖಾಧಿಕಾರಿಗಳು ಉಲ್ಲೇಖ ಮಾಡಿರುವಂತಹ ಅಂಶ. ನಾವೀಗ ನಿಮ್ಮ ಮುಂದೆ ಇಡ್ತಾ ಇರುವಂತಹ ಮಾಹಿತಿ ಏನಿದೆ, ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶ. ಯಾವ ರೀತಿ ಕರ್ಕೊಂಡು ಬರಲಾಯಿತು ರೇಣುಕಾ ಸ್ವಾಮಿಯನ್ನ, ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಆತನ ಬಳಿ ಇದ್ದಂತಹ ಚೈನ್, ರಿಂಗ್, ವಾಚ್ ಹಾಗೆ ಲಿಂಗದ ಕರಡಿಕೆ ಏನಿದೆ ಅದನ್ನ ಕೂಡ ಯಾವ ರೀತಿ ಸುಲಿಗೆ ಮಾಡಿದ್ರು. ಅದಾದ ಬಳಿಕ ತುಮಕೂರಿನ ರಂಗಾಪುರದ ಬಳಿ ಬಾರ್ ಒಂದಕ್ಕೆ ಹೋಗ್ತಾರೆ. ಸರಿಯಾಗಿ ಕುಡಿತಾರೆ ಆ ಬಾರ್ನಲ್ಲಿ ಅನು, ಜಗ್ಗ, ರವಿಕುಮಾರ್ ಹಾಗೆ ರಾಘವೇಂದ್ರ. ಅಲ್ಲಿ ಕುಡಿದಂತಹ ಸಂದರ್ಭದಲ್ಲಿ ಇದೇ ರೇಣುಕಾ ಸ್ವಾಮಿಯ ಕೈಯಿಂದ ಹಣವನ್ನ ಕೊಡಿಸುವಂತಹ ಕೆಲಸವನ್ನ ಆರೋಪಿಗಳು ಮಾಡಿದ್ರು. ಅದಾದ ಬಳಿಕ ಅಲ್ಲಿಂದ ಬೆಂಗಳೂರಿನತ್ತ ಪ್ರಯಾಣ, ನೈಸ್ ರಸ್ತೆ ನೆಲಮಂಗಲ ಮೂಲಕ ಬೆಂಗಳೂರಿಗೆ ಬರುವಂತಹ ಕೆಲಸವನ್ನ ಆರೋಪಿಗಳು ಮಾಡಿದ್ರು. 4ನೇ ಆರೋಪಿ ರಘು ಹಾಗೆ A6, A7 ಎಲ್ಲರೂ ಕೂಡ ಮದ್ಯವನ್ನ ಖರೀದಿ ಮಾಡ್ತಾರೆ. ಒಟ್ಟು 4 ಜನ ಆರೋಪಿಗಳು ಆ ಸಂದರ್ಭದಲ್ಲಿ ಕಾರ್ನ ಒಳಗಡೆ ಇಡ್ತಾರೆ. ಇಡಿಯೋಸ್ ಕಾರ್ ನೆಲಮಂಗಲ ನೈಸ್ ರಸ್ತೆಯ ಮೂಲಕ ಬೆಂಗಳೂರಿಗೆ ಎಂಟ್ರಿಯನ್ನ ಕೊಟ್ಟಿತ್ತು ಈ ಡಿ ಗ್ಯಾಂಗ್. ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿರುವಂತಹ ಅಂಶಗಳು. ಆರೋಪಿಗಳ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ, ನ್ಯೂಸ್ ಫಸ್ಟ್ಗೆ ಸಿಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ಆರೋಪಿಗಳು ಯಾವ ರೀತಿ ರೇಣುಕಾ ಸ್ವಾಮಿಯನ್ನ ಎತ್ತಾಕೊಂಡು ಬಂದ್ರು, ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಯಾವ ರೀತಿ ರಾಬರಿ ಮಾಡಿದ್ರು, ಯಾವ ರೀತಿ ಆತನನ್ನ ಯಾಮಾರಿಸಿದ್ರು, ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಹೋಗ್ತಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.